ಬಸಳೆ ಈ ಔಷಧೀಯ ಸಸ್ಯ ಯಾರು ಸೇವಿಸಿದ್ರೆ ಒಳ್ಳೆಯದು ಮತ್ತು ಯಾರು ಸೇವಿಸಬಾರದು ಅಂತ ತಿಳಿದುಕೊಳ್ಳೋದಕ್ಕಿಂತ ಮೊದಲು ಇದರ ಔಷಧೀಯ ಗುಣಗಳು ಏನು ಅಂತ ತಿಳಿದುಕೊಳ್ಳೋಣ. ಇದರ ತವರೂರು ಸೌತ್ ಈಸ್ಟ್ ಏಷಿಯಾ. ವೈಜ್ಞಾನಿಕವಾಗಿ ಇದನ್ನು ಬಸೆಲ್ಲಾ ಅಲ್ಬಾ ಅಂತ ಕರೀತಾರೆ. ಇದು ಹಸಿರು ತಳಿ ಮತ್ತು ಬಸೆಲ್ಲಾ ರುಬ್ರಾ ಅಂತ ಕೂಡ ಕರೀತಾರೆ. ಇದು ಏನಂತಂದ್ರೆ ಕೆಂಪು ತಳಿ. ಆಯುರ್ವೇದದಲ್ಲಿ ಅಥವಾ ಸಂಸ್ಕೃತದಲ್ಲಿ ಇದನ್ನು ಉಪೋದಿಕಾ ಅಂತ ಕರೀತಾರೆ. ಇನ್ನು ಇಂಗ್ಲಿಷ್ನಲ್ಲಿ ಸಾಮಾನ್ಯವಾಗಿ ಇಂಡಿಯನ್ ಸ್ಪಿನಾಚ್, ಮಲಬಾರ್ ಸ್ಪಿನಾಚ್, ಸಿಲೋನ್ ಸ್ಪಿನಾಚ್, ಕ್ಲೈಂಬಿಂಗ್ ಸ್ಪಿನಾಚ್, ವೈನ್ ಸ್ಪಿನಾಚ್ ಹೀಗೆ ಇನ್ನೂ ಹಲವಾರು ಹೆಸರುಗಳಿಂದ ಕರೆಯಲಾಗುತ್ತೆ. ಇದು ಬಹಳಷ್ಟು ಆರೋಗ್ಯ ಲಾಭ ಹೊಂದಿರಲು ಕಾರಣ ಇದರಲ್ಲಿರ್ತಕ್ಕಂಥ ರಾಸಾಯನಿಕ ಸತ್ವಗಳು. ಬಸಳೆ ಸೊಪ್ಪಿನಲ್ಲಿ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ಫೈಬರ್, ಖನಿಜಗಳಾದ ಐರನ್, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ ಮತ್ತು ಎಸೆನ್ಷಿಯಲ್ ಅಮೈನೋ ಆಸಿಡ್ಗಳಾದ ಅರ್ಜಿನೈನ್, ಲ್ಯೂಸಿನ್, ಐಸೋಲ್ಯೂಸಿನ್, ಲೈಸಿನ್, ಥ್ರಿಯೋನೈನ್, ಟ್ರಿಪ್ಟೋಫ್ಯಾನ್ ಮತ್ತು ಆಂಟಿ ಆಕ್ಸಿಡೆಂಟ್ಸ್ಗಳಾದ ಬೇಟಾ ಕ್ಯಾರೋಟಿನ್, ಲ್ಯೂಟಿನ್, ಝ್ಯಾಂಥಿನ್, ವಿಟಮಿನ್ಗಳಾದ ವಿಟಮಿನ್ ಸಿ, ವಿಟಮಿನ್ ಎ, ವಿಟಮಿನ್ ಇ ಹೀಗೆ ಇನ್ನೂ ಹಲವಾರು ರಾಸಾಯನಿಕ ಸತ್ವಗಳು ಕಂಡುಬರುತ್ತವೆ. ಬಸಳೆ ಎರಡು ವಿಧದಲ್ಲಿ ಕಂಡುಬರುತ್ತೆ. ಒಂದು ಗಾಢ ಕೆಂಪು ಬಣ್ಣ ಕಾಂಡ ಹೊಂದಿರುತ್ತೆ, ಮತ್ತೊಂದು ಹಸಿರು. ಆಯುರ್ವೇದದ ಪ್ರಕಾರ ಕೆಂಪು ತಳಿ ತುಂಬಾನೇ ಉಪಯುಕ್ತ ಅಂತ ಹೇಳಲಾಗಿದೆ. ನಮ್ಮ ದಕ್ಷಿಣ ಭಾರತದಲ್ಲಿ ಇದನ್ನು ಸಾಮಾನ್ಯವಾಗಿ ಮೌತ್ ಅಲ್ಸರ್ಸ್ ಲಾಗುತ್ತೆ. ಇದರ ಔಷಧೀಯ ಗುಣಗಳು ಯಾವುವು ಅಂತಂದ್ರೆ, ಲಾಭ 1, ಇದು ಹೋಮೋಸಿಸ್ಟಿನ್ ಲೆವೆಲ್ ಕಡಿಮೆ ಮಾಡುತ್ತೆ. ಹೋಮೋಸಿಸ್ಟಿನ್ ಒಂದು ಅಮೈನೋ ಆಮ್ಲ. ಬಸಳೆಯಲ್ಲಿರ್ತಕ್ಕಂಥ ವಿಟಮಿನ್ ಬಿ12, ವಿಟಮಿನ್ ಬಿ6 ಮತ್ತು ಫೋಲೇಟ್ ಹೋಮೋಸಿಸ್ಟಿನ್ ಅನ್ನು ನಮ್ಮ ದೇಹಕ್ಕೆ ಬೇಕಾಗುವ ರಾಸಾಯನಿಕಗಳಾಗಿ ಒಡೆಯುತ್ತವೆ. ಹೀಗಾದಾಗ ನಮ್ಮ ದೇಹದಲ್ಲಿ ಹೋಮೋಸಿಸ್ಟಿನ್ ಪ್ರಮಾಣ ಕಡಿಮೆ ಆಗುತ್ತೆ. ಹೆಚ್ಚು ಹೋಮೋಸಿಸ್ಟಿನ್ ಲೆವೆಲ್ ಅಂದ್ರೆ ವಿಟಮಿನ್ಗಳ ಕೊರತೆ ಇದೆ ಎಂದರ್ಥ. ಹೆಚ್ಚಿನ ಹೋಮೋಸಿಸ್ಟಿನ್ ಪ್ರಮಾಣ ಹೃದಯ ಕಾಯಿಲೆಗಳಿಗೆ, ಸ್ಟ್ರೋಕ್, ಡಿಮೆನ್ಷಿಯಾ, ಅಲ್ಝೀಮರ್ಸ್ ಇವುಗಳಿಗೆ ದಾರಿ ಮಾಡಿಕೊಡುತ್ತೆ. ಹೋಮೋಸಿಸ್ಟಿನ್ ಲೆವೆಲ್ ಕಡಿಮೆ ಮಾಡಲು ಬಸಳೆ ಸೊಪ್ಪು ಸೇವಿಸಲೇಬೇಕು. ಲಾಭ 2, ಬಸಳೆ ಎಲೆ ಅಷ್ಟೇ ಅಲ್ಲ, ಇದರ ಬೇರಿನ ಕಷಾಯ ಮಾಡಿ ಕುಡಿಯೋದ್ರಿಂದ ಪಿತ್ತ ಹೆಚ್ಚಾದಾಗ ಬರ್ತಕ್ಕಂಥ ವಾಮಿಟಿಂಗ್, ವಾಂತಿ ಏನಿದೆಯಲ್ಲ ಅದು ಕಡಿಮೆ ಆಗುತ್ತೆ. ಲಾಭ 3, ಆಂಟಿ ಆಕ್ಸಿಡೆಂಟ್ಸ್ ಗಳಿಂದ ಸಮೃದ್ಧವಾಗಿದೆ. ಬಸಳೆಯಲ್ಲಿ ಮ್ಯುಸಿಲೇಜ್ ಅಂದ್ರೆ ಒಂದು ಜಿಗುಟಾದ ಪದಾರ್ಥ ಇರುತ್ತೆ. ಇದು ಆಂಟಿ ಆಕ್ಸಿಡೆಂಟ್ ಗುಣ ಹೊಂದಿದೆ. ನಮ್ಮ ದೇಹವನ್ನು ಫ್ರೀ ರ್ಯಾಡಿಕಲ್ಸ್ ಗಳಿಂದ ಉಂಟಾಗ್ತಕ್ಕಂಥ ಹಾನಿಯಿಂದ ತಡೆಯುತ್ತೆ. ಕ್ಯಾನ್ಸರ್ ಉಂಟಾಗಲು ಬಿಡಲ್ಲ. ಅಷ್ಟೇ ಅಲ್ಲ, ಈ ಮ್ಯುಸಿಲೇಜ್ ಹೈಪೋಗ್ಲೈಸೆಮಿಕ್ ಗುಣ ಹೊಂದಿದೆ. ಅಂದ್ರೆ ಮಧುಮೇಹಿಗಳಿಗೂ ಬಸಳೆ ತುಂಬಾನೇ ಒಳ್ಳೆಯದು. ಲಾಭ 5, ಐರನ್ ಇಂದ ಸಮೃದ್ಧವಾಗಿರೋದ್ರಿಂದ ಅನೀಮಿಯಾ ನಿವಾರಿಸುತ್ತದೆ. ಲಾಭ 6, ಆಂಟಿ ಅಲ್ಸರ್ ಗುಣ ಹೊಂದಿದೆ. ಸಂಶೋಧನೆಗಳ ಪ್ರಕಾರ ಬಸಳೆ ನಮ್ಮ ದೇಹದಲ್ಲಿ ಆಮ್ಲದ ಸ್ರವಿಕೆ ಕಡಿಮೆ ಮಾಡಿ ಮ್ಯೂಕಸ್ ಹೆಚ್ಚು ತಯಾರಾಗುವಂತೆ ಮಾಡುತ್ತೆ. ಇದರಿಂದ ಗ್ಯಾಸ್ಟ್ರಿಕ್ ಅಲ್ಸರ್ಗಳು, ಜಠರದ ಹುಣ್ಣುಗಳು ಉಂಟಾಗೋದಿಲ್ಲ. ಇದ್ದರೂ ಕೂಡ ನಿವಾರಣೆ ಆಗುತ್ತವೆ. ಲಾಭ 7, ಇದು ಗರ್ಭಿಣಿಯರಿಗೆ ತುಂಬಾನೇ ಒಳ್ಳೆಯದು. ಇದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಭ್ರೂಣ ಚೆನ್ನಾಗಿ ಬೆಳೆಯಲು ಸಹಾಯ ಮಾಡುತ್ತದೆ, ವಿಶೇಷವಾಗಿ ಫೋಲೇಟ್ ಅಂಶ, ಮತ್ತು ಇದು ಸೇಫ್ ಲಕ್ಸೇಟಿವ್ ಆಗಿ ಕೂಡ ಕೆಲಸ ಮಾಡುತ್ತೆ. ಲಾಭ 8, ಇದರಲ್ಲಿರ್ತಕ್ಕಂಥ ಪೊಟ್ಯಾಷಿಯಂ ಮತ್ತು ಮ್ಯಾಗ್ನೀಷಿಯಂ ನಮ್ಮ ದೇಹದಲ್ಲಿ ರಕ್ತದ ಪರಿಚಲನೆ ಸರಾಗವಾಗಿ ಆಗುವಂತೆ ಮಾಡುತ್ತವೆ. ಲಾಭ 9, ಆಂಟಿ ಇನ್ಫ್ಲಮೇಟರಿ ಗುಣ ಇರೋದ್ರಿಂದ ಇದು ಆರ್ಥರೈಟಿಸ್ ಇದ್ದವರಿಗೂ ಒಳ್ಳೆಯದು. ಇಷ್ಟೆಲ್ಲಾ ಆರೋಗ್ಯ ಲಾಭ ಹೊಂದಿರೋದ್ರಿಂದ ಇದು ಎಲ್ರಿಗೂ ಒಳ್ಳೆಯದೇ. ಆದ್ರೆ ಕಿಡ್ನಿ ಸ್ಟೋನ್, ಗಾಲ್ ಸ್ಟೋನ್ ಇದ್ದವರು, ವಿಶೇಷವಾಗಿ ಆಕ್ಸಲೇಟ್ ಸ್ಟೋನ್ ಇದ್ದವರು ಇದನ್ನು ಸೇವಿಸಬಾರದು ಅಂತ ಹೇಳಲಾಗಿದೆ. ಪಾಲಕ್ನಲ್ಲಿ ಇರುವ ಹಾಗೆ ಬಸಳೆಯಲ್ಲಿ ಕೂಡ ಆಕ್ಸಾಲಿಕ್ ಆಸಿಡ್ ಇರುತ್ತದೆ. ಇದು ಆಕ್ಸಲೇಟ್ ಸ್ಟೋನ್ ಉಂಟು ಮಾಡುತ್ತೆ. ಅದಕ್ಕೆ ಸ್ಟೋನ್ ಇದ್ದವರು ಇದನ್ನು ಸೇವಿಸಬಾರದು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.